ಇಂದು ಪ್ರಕಟವಾಗಿರುವಂತಹ ಕರ್ನಾಟಕ ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ವಹಿಸಿರ್ತಕ್ಕಂತಹ ಸಿ ಎಂ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ರೀತಿ ಸೇಫ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣ ಬಂದಿತ್ತು. ಜೊತೆಗೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ವಾಲ್ಮೀಕಿ ಹಗರಣ ಇರ್ಬೋದು ಮತ್ತು ವಾಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿರೋಧ ಪಕ್ಷಗಳಿಂದ ಅತಿ ದೊಡ್ಡ ಕೋಲಾಹಲವನ್ನು ಎದುರಿಸಬೇಕಾಯ್ತು ಈ ಒಂದು ಕಾಂಗ್ರೆಸ್ ಗೌರ್ಮೆಂಟ್. ಈ ಮುಖಾಂತರ ಮೂಢ ಹಗರಣದಿಂದ ತನ್ನ ವರ್ಚಸ್ಸನ್ನು ಕಮ್ಮಿಯಾಗಿದ್ದಂತಹ ವರ್ಚಸ್ಸನ್ನು ಈ ಒಂದು ವಿಧಾನಸಭೆಯ ಉಪಚುನಾವಣೆಯ ಒಂದು ಗೆಲ್ಲುವ ಮುಖಾಂತರ ತಮ್ಮ ವರ್ಚಸ್ಸನ್ನು ನಾನು ಒಂದು ರೀತಿಯಾಗಿರ್ತಕ್ಕಂಥ ಹಿಂದುಳಿದ ನಾಯಕರ ಅತಿ ದೊಡ್ಡ ನಾಯಕ ಅನ್ನುವಂತಹ ಒಂದು ರೀತಿಯಾದಂಥ ಸಂದೇಶವನ್ನು ಕೊಡುವಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಈ ಮುಖಾಂತರ ಸಿ ಎಂ ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಡಿ ಕೆ ಶಿ ಅವರ ತಂತ್ರ ಮತ್ತು ಪ್ರತಿತಂತ್ರದಿಂದ ಈ ಮುಖಾಂತರ ಕಾಂಗ್ರೆಸ್ ಎಲ್ಲ 3 ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಈ ಮುಖಾಂತರ ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರ ಸೇಫ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇದಲ್ಲೊಂದು ರೀತಿಯಾಗಿರ್ತಕ್ಕಂತಹ ಅವರ ಈ ಒಂದು ಗೆಲುವಿನ ಮುಖಾಂತರ ಎಲ್ಲೋ ಒಂದು ರೀತಿ ರಾಜ್ಯದ ಜನರು ಇನ್ನೂ ಹೆಚ್ಚಿನ ವಿಶ್ವಾಸವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಅನ್ನುವಂಥದ್ದಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಈ ಮುಖಾಂತರ ಸಿ ಎಂ ಸಿದ್ದರಾಮಯ್ಯನವರು ಇನ್ನೂ ಹೆಚ್ಚಿನ ಜನಪರ ಕಾಳಜಿಯನ್ನು ಜನಪರ ಯೋಜನೆಗಳನ್ನು ಕೈಗೊಳ್ಳಬಹುದು ಅನ್ನುವಂತಹ ಒಂದು ಆಶಾಭಾವನೆ ಮೂಡಿದೆ. ಈ ಮುಖಾಂತರ ಹಿಂದುಳಿದ ವರ್ಗದ ನಾಯಕ ಅನ್ನುವಂತಹ ಒಂದು ಯಶಸ್ವಿ ನಾಯಕ ಅನ್ನುವಂಥದ್ದು ಮತ್ತೊಮ್ಮೆ ಪ್ರತಿಬಿಂಬಿತವಾಗಿದೆ ಅನ್ನುವಂತ ಹೇಳ್ಬೋದು ಕರ್ನಾಟಕ ಈ ವಿಧಾನಸಭೆಯ ಉಪಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ದರ್ಪದ ರಾಜಕಾರಣಕ್ಕೆ ಒಂದು ರೀತಿ ಜಾತಿವಾದ ರಾಜಕಾರಣ ಜಾತಿವಾದಿಯಂತಹ ರಾಜಕಾರಣಿಗಳಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಕರ್ನಾಟಕ ಮತದಾರ ಅಂತ ಹೇಳ್ಬೋದು. ಈ ಒಂದು ಚುನಾವಣೆಯನ್ನು ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ಅದು ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಜಾತಿ ವ್ಯವಸ್ಥೆಯಿಂದ ನಾವು ಈ ಚುನಾವಣೆಯನ್ನು ಗೆಲ್ಲಬಹುದು ಅನ್ನುವಂಥದ್ದು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಅದು ತಪ್ಪು ಅನ್ನುವಂತಹ ಸಂದೇಶವನ್ನು ಕೊಡುವಲ್ಲಿ ಮತದಾರ ಯಶಸ್ವಿಯಾಗಿದ್ದಾನೆ ಅಂತ ಹೇಳ್ಬೋದು. ಈ ಮುಖಾಂತರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟ್ನ ಯೋಜನೆಗಳಿಗೆ ಏನಿದೆಯಲ್ಲ ಇವರ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಅಸ್ತು ಅನ್ನುವಂಥ ಮುಖಾಂತರ ನಿಮ್ಮೊಂದಿಗೆ ನಾವು ಇದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಈ ರಾಜ್ಯದ 3 ಕ್ಷೇತ್ರದ ಜನತೆ ತೋರಿಸುವ ಮುಖಾಂತರ ಎಲ್ಲೋ ಒಂದು ರೀತಿ ಇನ್ನೊಂದು ಮತ್ತೊಮ್ಮೆ ಕಾಂಗ್ರೆಸ್ನ ಒಂದು ಸಿದ್ದರಾಮಯ್ಯನವರಿಗೆ ಜೈ ಅಂತೇಳಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಈ ಮುಖಾಂತರ ಮತ್ತೊಮ್ಮೆ ಕರ್ನಾಟಕ ಕಾಂಗ್ರೆಸ್ಗೆ ಮತ್ತು ಕರ್ನಾಟಕ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಅತಿ ದೊಡ್ಡ ನಾಯಕ ಅಂತೇಳಿ ಬಿಂಬಿತವಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಮುಖಾಂತರ ಹೆಚ್ಚಿನ ಯೋಜನೆಗಳನ್ನು ತರಲಿ ಕರ್ನಾಟಕದ ಜನತೆಯ ಆಶಯಗಳನ್ನು ಈಡೇರಿಸಲಿ ಅನ್ನುವಂಥದ್ದಷ್ಟೇ ನಮ್ಮ ಅಭಿಪ್ರಾಯ ಸ್ನೇಹಿತರೆ. ಈ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಅಷ್ಟೇ ನಮ್ಮ ಭಾವನೆ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.